ಮುಂದಿನ ವಾರ ಬಿಗ್ ಬಾಸ್ ಮನೆಯಲ್ಲಿ ಇಬ್ಬರು ಕ್ಯಾಪ್ಟನ್ಗಳು ಇರಲಿದ್ದು, ಇದಕ್ಕಾಗಿ ಜೋಡಿ ಟಾಸ್ಕ್ ನೀಡಲಾಗಿದೆ. ಈ ಆಟದ ವೇಳೆ ಸ್ಪರ್ಧಿಯೊಬ್ಬರ ಕಾಲಿಗೆ ಗಾಯವಾಗಿದ್ದು, ಅಶ್ವಿನಿ ಮತ್ತು ರಘು ಈ ವಾರ ನಾಮಿನೇಷನ್ ಇಂದ ಸೇಫ್ ಆಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಮುಂದಿನ ವಾರ ಇಬ್ಬರು ಕ್ಯಾಪ್ಟನ್ಗಳು ಇರಲಿದ್ದಾರೆ. ಹಾಗಾಗಿ ಈ ವಾರ ಸ್ಪರ್ಧಿಗಳು ಜೋಡಿಗಳಾಗಿ ಆಟವಾಡಬೇಕು. ಧ್ರುವಂತವರನ್ನು ಜೋಡಿಯನ್ನಾಗಿ ಮಾಡಿಕೊಳ್ಳಲು ಯಾವ ಮಹಿಳಾ ಸ್ಪರ್ಧಿಯೂ ಒಪ್ಪಂದ ಹಿನ್ನೆಲೆ ಒಂಟಿಯಾಗಿ ಆಟದ ಉಸ್ತುವಾರಿ ಮಾಡುತ್ತಿದ್ದಾರೆ. ಕಾವ್ಯ ಶೈವ ಮತ್ತು ಗಿಲ್ಲಿ ನಟ, ರಕ್ಷಿತಾ ಶೆಟ್ಟಿ ಮತ್ತು ಮಾಳು, ರಾಶಿಕಾ ಶೆಟ್ಟಿ ಮತ್ತು ಸೂರಜ್ ಸಿಂಗ್, ಅಭಿಷೇಕ್ ಶ್ರೀಕಾಂತ್ ಮತ್ತು ಸ್ಪಂದನಾ ಸೋಮಣ್ಣ, ಚೈತ್ರಾ ಕುಂದಾಪುರ್ ಮತ್ತು ರಜತ್ ಕಿಶನ್ ಜೋಡಿ ಸ್ಪರ್ಧಿಗಳು ಜೊತೆಯಾಗಿ ಒಂದು ಕಾಲಿಗೆ ದಾರ ಕಟ್ಟಿಕೊಂಡು ಮುಂದಿರುವ ಬಾಲ್ಗಳನ್ನು ಶೇಖರಿಸಬೇಕು. ಕಡಿಮೆ ಬಾಲ್ ಸಂಗ್ರಹಿಸುವ ಜೋಡಿ ಆಟದಿಂದ ಹೊರಗುಳಿಯುತ್ತದೆ. ಮೊದಲ ಸುತ್ತಿನಲ್ಲಿ ಚೈತ್ರಾ ಮತ್ತು ರಜತ್ ಆಟದಿಂದ ಹೊರಗೆ ಉಳಿದಿದ್ರೆ, ರಕ್ಷಿತಾ, ಮಾಳು ಅತಿ ಹೆಚ್ಚು ಬಾಲ್ ಸಂಗ್ರಹಿಸಿದ್ದಾರೆ. ಎರಡನೇ ಸುತ್ತಿನಲ್ಲಿ ಸ್ಪಂದನಾ ಅವರ ಕಾಲಿಗೆ ಏಟು ಆಗಿದ್ದರಿಂದ ಆಟ ಸ್ಥಗಿತಗೊಂಡಿದೆ. ಎರಡನೇ ಸುತ್ತಿನ ಆಟದ ಫಲಿತಾಂಶ ಈ ರೀತಿಯಲ್ಲಿದೆ. ಗಿಲ್ಲಿ ಮತ್ತು ಕಾವ್ಯ 3, ರಕ್ಷಿತಾ ಮತ್ತು ಮಾಳು 3, ಅಶ್ವಿನಿ ಮತ್ತು ರಘು 1, ರಾಶಿಕಾ ಮತ್ತು ಸೂರಜ್ 2, ಸ್ಪಂದನಾ ಮತ್ತು ಅಭಿಷೇಕ್ 1. ಈ ವಾರ ಅಶ್ವಿನಿ ಗೌಡ ಮತ್ತು ರಘು ನಾಮಿನೇಷನ್ ನಿಂದ ಸೇಫ್ ಆಗಿದ್ದಾರೆ. ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿರುವ ಚೈತ್ರಾ ಕುಂದಾಪುರ್ ಮತ್ತು ರಜತ್ ಅವರನ್ನು ನಾಮಿನೇಟ್ ಮಾಡುವಂತಿರಲಿಲ್ಲ. ಇನ್ನುಳಿದ ಎಲ್ಲಾ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.